ಮಂಗನಿಂದ ಮಾನವ ಆದ. ಆದರೆ ಮಂಗನನ್ನು ಕಂಡ್ರೆ ಸಾಕು ಮಾನವ ದೂರ ಓಡ್ತಾನೆ. ಆದರೆ ಬೇರೆ ಬೇರೆ ಪ್ರಾಣಿಗಳನ್ನು ಅವನ ಮನೆಯಲ್ಲೇ ಇಟ್ಕೋತಾನೆ. ದನ, ಕುದುರೆ, ಕುರಿ, ಕೋಳಿ, ನಾಯಿ, ಬೆಕ್ಕು ಇವಿಲ್ಲದೆ ಅವನ ಬದುಕೆಲ್ಲಿ? ಹೀಗೆ ಕೆಲವು ಪ್ರಾಣಿಗಳೆಂದರೆ ಮನುಷ್ಯನಿಗೆ ಇಷ್ಟ, ಇನ್ನು ಕೆಲವೆಂದರೆ ಅಷ್ಟಕ್ಕಷ್ಟೇ. ಒಂದು ಪ್ರಾಣಿ ಅಂದರಂತೂ ಅಸಹ್ಯ. ಆ ಪ್ರಾಣಿನೇ ಹಂದಿ. ಆದರೆ ಹಂದಿಯನ್ನು ಹಳಿಬೇಡಿ, ಸಾಕಿದರೆ ಅದರಿಂದ ಸಾಕಷ್ಟು ಲಾಭ ಇದೆ. ಹಸು ಆಗಲಿ ಎಮ್ಮೆ ಆಗಲಿ ಒಂದು ಬಾರಿಗೆ ಒಂದೇ ಕರು ಹಾಕುತ್ತೆ. ಆದರೆ ಹಂದಿ 8 ಮರಿ ಕೂಡ ಹಾಕುತ್ತೆ. ಒಂದು ವರ್ಷದಲ್ಲಿ 15. ಹಂದಿ ಸಾಕಾಣಿಕೆಗೆ ಬೇರೆ ಏನೂ ಬೇಕಾಗಿಲ್ಲ. 8 ರಿಂದ 10 ತಿಂಗಳ ವಯಸ್ಸಿನ 4 ಹೆಣ್ಣು ಹಂದಿ ಮತ್ತು 1 ವರ್ಷ ಪ್ರಾಯದ 1 ಗಂಡು ಮರಿಯನ್ನು ತಂದು ಸಾಕಾಣಿಕೆ ಶುರು ಮಾಡಿ ಸಂಖ್ಯೆ ತಾನಾಗಿ ಬೆಳೀತಾ ಹೋಗುತ್ತೆ. ಹುಟ್ಟಿದಾಗ ಬರೀ 2 kg ಇರೋ ಹಂದಿ ಮರಿ ವರ್ಷ ಮುಗಿಯೋದರಲ್ಲಿ ಬರೋಬ್ಬರಿ 90 kg ತೂಗುತ್ತೆ. ಇಷ್ಟು ವೇಗವಾಗಿ ಬೆಳೆಯೋ ಬೇರೆ ಸಾಕು ಪ್ರಾಣಿಯನ್ನು ತೋರಿಸಿ ನೋಡೋಣ. ಹಂದಿ ಮಾಂಸದ ಗುಣಮಟ್ಟ ಮತ್ತು ರುಚಿ ಎರಡೂ ಚೆನ್ನಾಗಿರುತ್ತೆ. ಬೆಲೆ ಕಡಿಮೆ, ಬಡವರಿಗೆ ಅನುಕೂಲ. ಆದರೆ ಚೆನ್ನಾಗಿ ಬೇಯಿಸಬೇಕು. ಲಾಡಿ ಹುಳ ಇದ್ದರೆ ಸಾಯುತ್ತೆ. ಹಂದಿಯ ಮೂಳೆ ಪುಡಿಯನ್ನು ಸಕ್ಕರೆ ಶುದ್ಧಿ ಮಾಡಲಿಕ್ಕೆ ಬಳಸ್ತಾರೆ. ಮಲಮೂತ್ರಗಳು ಒಳ್ಳೆ ಸಾವಯವ ಗೊಬ್ಬರ. ಹಂದಿ ಕೂದಲಿನಿಂದ ಬ್ರಷ್, ಗೊರಸಿನಿಂದ ಅಂಟು ತಯಾರಿಸ್ತಾರೆ. ಹಂದಿಗಳಿಗೆ ಕಾಯಿಲೆ ಬರದ ಹಾಗೆ ಲಸಿಕೆ ಕೊಡಿಸ್ತಾ ಇರಬೇಕು. ಹಂದಿಗಳು ಜಗದ ಜಲಗಾರ. ಕಸ ಕೊಳಚೆಯನ್ನು ತಿಂದು ಉಂಡು ದುಂಡಗಾಗಿ ಊರನ್ನು ಚೌಕಟವಾಗಿಟ್ಟು ಕೊನೆಗೆ ಮಾಂಸಾಹಾರಿಗಳ ಹೊಟ್ಟೆಯನ್ನು ಸೇರಿಕೊಳ್ಳುತ್ತೆ, ರುಚಿಯಾದ ಮಾಂಸದೂಟದ ರೂಪದಲ್ಲಿ. ಹೀಗೆ ಊರು ತುಂಬ ಅಲೆದಾಡಿ ಕೊಳಚೆ ಮುಕ್ಕುವ ಹಂದಿಯ ಮಾಂಸಕ್ಕೆ ವಿಶೇಷ ರುಚಿಯಂತೆ. ಅದಕ್ಕೆ ಹಂದಿ ಕೊಳ್ಳೋದಕ್ಕೆ ಬರೋ ಜನ ಮಾಲೀಕರನ್ನು ಕೇಳ್ತಾರೆ, ಏನಪ್ಪ ಇವು ಕಟ್ಟಿ ಬೆಳೆಸಿದ ಹಂದಿಗಳು, ಬಿಟ್ಟು ಬೆಳೆಸಿದ ಹಂದಿಗಳು ಅಂತ. ಹೇಗೆ ಬೆಳೆಸಬೇಕೋ ಅದು ರೈತರೇ ನಿಮಗೆ ಬಿಟ್ಟಿತ್ತು. ಆದರೆ ಸಾಕಾಣಿಕೆ ಶುರು ಮಾಡಿ ಮೊದಲು